ಪುರಾತನ ಪುಷ್ಕರಣಿ ವೀಕ್ಷಣೆಗೆ ಹುಲ್ಸೂರು ತಾಲೂಕು ಆಡಳಿತ ಅಧಿಕಾರಿಗಳ ದೌಡು. ಪುಷ್ಕರಣಿಯ ಪುನರ್ ನಿರ್ಮಾಣಕ್ಕೆ ಯುವಕರ ಆಗ್ರಹ. ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದಲ್ಲಿರುವ ಈ ಪುರಾತನ ಪುಷ್ಕರಣಿಗೆ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ್ ಜಮ್ಮೂರ್ ಅವರು ಭೇಟಿ ನೀಡಿ ಅಲ್ಲಿನ ದುಸ್ಥಿತಿ ಪರಿಶೀಲಿಸಿದರು. ಪುಷ್ಕರಣಿಯಲ್ಲಿ ಜಮಾಯಿಸಿರುವ ಮಣ್ಣು, ಕಲ್ಲುಗಳು ಅವ್ಯವಸ್ಥೆ ಹಾಗೂ ಕುಸಿಯುವ ಹಂತಕ್ಕೆ ತಲುಪಿರುವ ತಡೆಗೋಡೆಗಳನ್ನು ಅಧಿಕಾರಿಗಳು ಪರಿಶೀಲಿಸಿದರು. ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವ ಸುದ್ದಿ ತಿಳಿದ ತಕ್ಷಣ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಯುವಕರು ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದರು. ಕಳೆದ ವರ್ಷವೇ ಈ ಕುರಿತು ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಸುಮಾರು 30 ಯುವಕರು ಸ್ವಯಂ ಪ್ರೇರಿತರಾಗಿ ಪುಷ್ಕರಣಿ ಸ್ವಚ್ಛತೆ ಕಾರ್ಯ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. ಇದರ ಜೊತೆಗೆ ಯುವಕರು ಅಧಿಕಾರಿಗಳಿಗೆ ಹಲವು ಬೇಡಿಕೆಗಳನ್ನು ನೆರವೇರಿಸಲು ಆಗ್ರಹಿಸಿ ಮಾತನಾಡಿದ ಯುವಕರು, ಪುಷ್ಕರಣಿಯಲ್ಲಿ ಜಮಾಯಿಸಿರುವ ಮಣ್ಣು ಮತ್ತು ಕಲ್ಲುಗಳನ್ನು ತೆರವುಗೊಳಿಸಬೇಕು, ತಡೆಗೋಡೆ ದುರಸ್ತಿ ಮಾಡಬೇಕು, ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಹಾಗೂ ಸಾರ್ವಜನಿಕ ಬಾವಿಯಲ್ಲಿ ಕಸ ಹಾಕದಂತೆ ನೋಟಿಸ್ ನೀಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಮುಂದಿನ 20 ದಿನಗಳೊಳಗೆ ಸಮಸ್ಯೆ ಪರಿಹಾರ ದೊರೆಯದಿದ್ದರೆ ತಾಲೂಕು ಪಂಚಾಯತ್ ಕಚೇರಿ ಎದುರು ಹೋರಾಟ ನಡೆಸುತ್ತೇವೆ ಎಂದು ಬಜರಂಗ ದಳದ ತಾಲೂಕು ಅಧ್ಯಕ್ಷ ಶೇಖರ್ ಮಂಗ ಎಚ್ಚರಿಕೆ ನೀಡಿದ್ದಾರೆ. ಯುವಕರ ಮಾತುಗಳನ್ನು ಆಲಿಸಿದ ತಹಸೀಲ್ದಾರ್ ಶಿವಾನಂದ ಮೇತ್ರೆರವರು, ಸಾರ್ವಜನಿಕರು ಹಾಗೂ ಯುವಕರ ಬಹಳ ದಿನಗಳ ಬೇಡಿಕೆ ಇದಾಗಿದೆ. ಈ ಪುರಾತನ ಪುಷ್ಕರಣಿಯ ಪುನರ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಅನುದಾನದಲ್ಲಿ ದುರಸ್ತಿ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತೆ ಶಿಫಾರಸು ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಅದೇ ವೇಳೆ ತಾಲೂಕು ಪಂಚಾಯತ್ ಇಒ ಮಹಾದೇವ್ ಜಮ್ಮು ಅವರು ಮಾತನಾಡಿ, ಈ ಪುರಾತನ ಪುಷ್ಕರಣಿಯ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಸೂಚನೆ ನೀಡಿ ವಿಶೇಷ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಪುನರ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಬಾವಿಯಲ್ಲಿ ಕಸ ಹಾಕದಂತೆ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ತಹಸೀಲ್ದಾರ್ ಕಚೇರಿಯಿಂದ ನೋಟಿಸ್ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಹುಲ್ಸೂರು ಅಪ್ಡೇಟ್ನಲ್ಲಿ ಸುದ್ದಿ ಪ್ರಕಟವಾದ ಬಳಿಕವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರುವುದು ಗಮನಾರ್ಹವಾಗಿದೆ. ಹುಲ್ಸೂರಿನ ಈ ಐತಿಹಾಸಿಕ ಪುಷ್ಕರಣಿಯ ಪುನರ್ ನಿರ್ಮಾಣ ಯಾವಾಗ ಆರಂಭವಾಗುತ್ತೆ ಎಂಬುದನ್ನು ಈಗ ಸಾರ್ವಜನಿಕರು ಕಾದು ನೋಡುತ್ತಿದ್ದಾರೆ. ಇದು ಮಾಡ್ಕೊಡ್ತೀವಿ, ಪೈಪ್ಲೈನ್ ಮಾಡ್ತಿದ್ರೆ ಒಂದು ಗಂಟೆ ನಡೆದ ನಿನ್ನ ಮೋಟರ್ ನಾವು ಸಾಫ್ ಮಾಡಿದಾಗ 1 ಗಂಟೆ ಮೋಟರ್ ನೀರು ತೆಗೆದ್ರೆ ಮತ್ತೆ ಅವ್ರು ತುಂಬೇರಿ ಕಚರ ಪ್ಯಾಕ್ ಇತ್ತು ಅದೆಲ್ಲ ನಮ್ಮ ನಿಂದೆಲ್ಲ ಬರೋಣ್ರಿ. ಅದು ಕ್ಲೀನ್ ಮಾಡಿ ಅದಕ್ಕೆ ಪೈಲ ಸೋರ್ಸ್ ತರ್ಲತ್ತಲ್ಲ ಅವರು, ಇದೊಂದು ಸೋರ್ಸ್ ಇಟ್ಕೋರ ಪಜ್ಜ ಮಲ್ಯ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ರೆ ಸರ್ ಪ್ರಪೋಸಲ್ ಅಂದ್ರೆ ನಾವು ನಮ್ದು ಉದ್ದೇಶ ಹುಲ್ಸೂರಿನಿಂದ ಕಲ್ಯಾಣ ಕೊಯ್ತರ ನೀರನ್ನು ಕೊಡ್ಲಿಕ್ಕೆ ಸರ್ ಮಾಡ್ರು ಬರ್ದು ಅದು ತುಮಯತ ನೀರು ಅದನ್ನು ತಗೋಬೋದು. ಈಗ ನೀರು ಕಮ್ಮಿ ಆಗಿರ್ತಾವ್ರಿ, ಮಳೆಗಾಲದಾಗ ನೀರಾಗಿ ಸಿಗ್ತದೆ ಮತ್ತು ಜನಕ್ಕೆಲ್ಲ. ಈಗ ಆಮೇಲೆ ಜೂನ್ ನೀರು ಬೇಕಾಯ್ತು
ನಾ ಬಿ ಮನೆ ಬಂದಿಲ್ಲ ಬಂದ್ಮೇಲೆ ನಾನು ನಿಮ್ಗೆ ಏನಾರ ಬಜೆಟ್ ಇಲ್ಲಾಂದ್ರೆ ಅವ್ರಿಗೆ ಹೇಳ್ಬೇಕಾಗ್ತಾರೆ ಲೆಟ್ರ್ ಬೇಕಾಗತ್ತೆ ಅದಕ್ಕೆ ಏನು ಅದಕ್ಕೆ ನಿನ್ನೆ ಬಂದಿಲ್ಲ ಇದದ ಸರ್ ಲಾಸ್ಟ್ ಟೈಮ್ ವರ್ಷಿತ್ತು ನಾವ್ರಿ ಅದು ವರ್ಷ ಅಲ್ಲಿ ಮೈ ಕಡೆ ಬರ್ತಾರೆ